ಹಾಯ್ ಹಲೋ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ದಟ್ಸ್ ಮೈ ರೈಡ್. ಇವತ್ತು ನಾನು ನನ್ನ ಫ್ಯಾಮ್ಲಿ ಜೊತೆ ಒಂದು ಸಣ್ಣ ಔಟಿಂಗ್ ಬಂದಿದ್ದೀವಿ. ಮನೆ ಹತ್ರದಿಂದನೇ ಥರ ಪಿಕ್ನಿಕ್ ಥರನೇ ತೋರಿಸ್ತೀನಿ ನೋಡಿ. ನಾನು ನನ್ನ ಮಗ ಮತ್ತು ವೈಫು ಬಂದು ಇಲ್ಲಿ ಸ್ವಲ್ಪ ಪೀಸ್ಫುಲ್ಲಾಗಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಕಂಪ್ಲೀಟಾಗಿ ನೈಟ್ವರೆಗೂ ಇಲ್ಲೇ ಇರೋಣ. ಆಯಿತು, ಇರೋಣ. ಸಂಜೆ ಹೋಗೋಣ. ನೈಟ್ ಇಲ್ಲಿ ಇರೋಣ, ಸಂಜೆ ಹೋಗೋಣ. ನೋಡಿ ಆ ಎನ್ವೈರ್ಮೆಂಟ್ ಯಾವ ಥರ ಇದೆ. ಕಂಪ್ಲೀಟ್ ಗ್ರೀನರಿ ಇದೆ. ಆ್ಯಕ್ಚುಲಿ ಇದು ಒಂದು ಗೌರ್ಮೆಂಟ್ ಏರಿಯಾ, ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್ಸ್ ಅಂತ. ಬೇಕಾದ್ರೆ ಲೊಕೇಶನ್ನ ಪಿನ್ ಮಾಡಿರ್ತೀನಿ. ಬರ್ತೀನಿ, ನೀನು ಅದು ತಿಂತಾ ಇರು. ಬಂದೆ. ನೋಡಿ ಚೆನ್ನಾಗಿದೆ ಎನ್ವೈರ್ಮೆಂಟು. ಸೊ ಹಾಗಾಗಿ ನಾವು ಸ್ಪೆಂಡ್ ಮಾಡೋಣ ಅಂತ ಬಂದ್ವಿ. ಇಬ್ಬರು ಐ ಟಿಯಲ್ಲೇ ವರ್ಕ್ ಮಾಡೋದು. ನಿಮ್ಗೆ ಗೊತ್ತೇ ಇರುತ್ತೆ, ಐ ಟಿಯಲ್ಲಿ ವರ್ಕ್ ಮಾಡಿದಾಗ ಖಂಡಿತ ಇಂಟರ್ನಲ್ ಪ್ರೆಷರ್ಸ್ ಇದ್ದೇ ಇರುತ್ತೆ ಅಂತ. ಟೆಂಟ್ ಬಂದು ಕಿಡ್ಸ್ ಟೆಂಟ್, ಇದು ಪಾಪಪ್ ಟೆಂಟ್ ಥರ 2 ಪೀಸ್ ಇರುತ್ತೆ. ಮತ್ತು ಸುತ್ತಬಿಟ್ಟು ಒಂಥರ ರೌಂಡಾಗಿ ಆ ಬಾಕ್ಸ್ ಇದೆಯಲ್ಲ, ಕಾಟನ್ ಬಾಕ್ಸು, ಆ ಕಾಟನ್ ಬಾಕ್ಸಲ್ಲಿ ಹೋಗ್ಬಿಡುತ್ತೆ. ನೋಡಿ ನನ್ನ ಮಗ ತಿಂದ್ಬಿಟ್ಟು ಕೈಯೆಲ್ಲ ತಡ್ಕೊತಾ ಇದ್ದಾನೆ. ಎತ್ತಿಡು. ಸೊ ಇದು ಬೇಸಿಕಲಿ ಕಿಡ್ಸು. ಆರಾಮಾಗಿ ಒಂದು 4 ಮಕ್ಕಳು ಕೂತ್ಕೋಬೋದು ಅಲ್ಲಿ ಆಟ ಆಡ್ಕೊಂಡು. ನೆಕ್ಸ್ಟು ಫ್ಯಾಬ್ರಿಕ್ ಏನು ಆ್ಯಕ್ಚುಲಿ ವೆಯ್ಟ್ ಎಲ್ಲ ಕಡಿಮೆ ಇರುತ್ತೆ, ಸುಮ್ಮನೆ ಗಾಳಿ ಬಂದರೆ ಆರೋಗುತ್ತೆ. ಸೊ ಇದೇನು ನೀವು ಥ್ರೆಡ್ಸ್ ಎಲ್ಲ ನೋಡ್ತಾ ಇದ್ದೀರಾ, ಆ ರೋಪ್ ಎಲ್ಲ, ಇದು ಬಂದ್ಬಿಟ್ಟು ಡೆಕೆಥ್ಲಾನಿಂದ 2% ಟೆಂಟು. ಸೊ ಅದು ಬಂದು ಸಪ್ರೇಟಾಗಿ ಕಾರ್ ಡಿಕ್ಕಿಯಲ್ಲಿ ಇಟ್ಟಿದ್ದೀವಿ. ಸದ್ಯಕ್ಕೆ ನಾವೇನು ಹಾಕ್ಕೊಂಡಿಲ್ಲ, ಬಟ್ ಮುಂಚೆನೂ ಇದೇ ಥರ ಬಂದಿದ್ವಿ ಫ್ಯಾಮ್ಲಿ ಜೊತೆ. ಸೊ ಆ ಟೆಂಟ್ನ ಹಾಕಿದ್ವಿ, ನನ್ನ ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ. ಸೊ ಅದೊಂದು ಚೇರನ್ನು ಅಷ್ಟೇ ಡೆಕೆಥ್ಲಾನಿಂದ ತೊಗೊಂಡಿರೋದು, ಫೋಲ್ಡಬಲ್ ಚೇರು. ಎಲ್ಲ ಕಂಪ್ಲೀಟಾಗಿ ಡಿಕ್ಕಿಯಲ್ಲಿ ಹೋಗ್ಬಿಡುತ್ತೆ ಆರಾಮಾಗಿ. ಏನು ಸಪ್ರೇಟಾಗಿ ಸ್ಪೇಸ್ ಹಿಡಿಯೋ ಥರ ಏನಿಲ್ಲ. ಸೊ ಇದ್ರ ಕೆಳಗಡೆ ಅಂಡರ್ನೀತ್ ಏನಿದೆಯಲ್ಲ, ಸೊ ಇದ್ರ ಕೆಳಗೆ ಹೋಗುತ್ತೆ. ಸೊ ಇದೇ ಟೆಸ್ಟ್ ಹೇಳಿದ್ದು ಡೆಕೆಥ್ಲಾನಿಂದ ಇಬ್ಬರಿಗೆ ಹಾಕ್ಕೊಳೋ ಅಂತ. ಸೊ ಇದರಲ್ಲಿ ಬಂದಿರೋ ಆ ದಾರಗಳನ್ನೇ ಅದಕ್ಕೆ ಹಾಕಿರೋದು. ಆರೋಗ್ತಾ ಇತ್ತು. ಅದು ಏನು ವೆಯ್ಟ್ಲೆಸ್, ನಿಮಗೆ ಒಂದು 1/4 kg ಇರಲ್ಲ ಅದರಲ್ಲಿ, ಅಂತ 200 grams ಆ ಥರ ಇರ್ಬೋದೇನು ಅಷ್ಟೇ. ಸೊ ಇಲ್ಲಿ ಕೆಳಗೆ ಜಾಗ ಇದೆ ಆ ಟೆಂಟು ಮತ್ತು ಚೇರ್ ಎಲ್ಲ ಇಡೋದಕ್ಕೆ. ಸೊ ಎಲ್ಲ ಇಲ್ಲಿ ಇಟ್ಟಿದ್ದೆ. ಇವಾಗೆಲ್ಲ ತೆಗೆದುಬಿಟ್ಟು ಡಿಸ್ಮ್ಯಾಂಟಲ್ ಮಾಡಿ ಇಟ್ಟಿರೋದು. ಸೊ ಫ್ಯೂಚರಲ್ಲಿ ಕಂಪ್ಲೀಟಾಗಿ ಗಾಡಿಯಲ್ಲೇ ಎಲ್ಲ ಎಕ್ವಿಪ್ ಮಾಡಿಕೊಟ್ಟು ಮಾಡೋ ಒಂದು ಪ್ಲ್ಯಾನ್ ಇದೆ. ನೋಡಬೇಕು ಹೇಗೆ ಆಗುತ್ತೆ ಅಂತ. ಸೊ ಸದ್ಯಕ್ಕೆ ಇಷ್ಟಕ್ಕೆ ಅಂತ ಸುಮ್ಮನೆ ಅಂದ್ಕೊಂಡಿದ್ದೀನಿ. ಬಟ್ ಈ ಗಾಡಿಯಲ್ಲಿ ಎಲ್ಲ ಮಾಡೋಕ್ಕಾಗುತ್ತಾ ಇಲ್ಲ ನನಗೂ ಗೊತ್ತಿಲ್ಲ. ಅದಕ್ಕಂತಲೇ ಸಪ್ರೇಟ್ ಆಫ್ ಲ್ಯಾಂಡರ್ ವೆಹಿಕಲ್ಸು ಕೆಲವೊಂದಿದೆ. ನಮ್ಮ ಇಂಡಿಯಾದಲ್ಲೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ. ಬಟ್ ನೋಡೋಣ ಎಷ್ಟು ಬಜೆಟಲ್ಲಿ ಆಗುತ್ತೋ ಆ ಥರ ಮಾಡಬೇಕನ್ನೋ ಒಂದು ಪ್ಲ್ಯಾನ್ ಇದೆ. ಎಲ್ಲ ಕಂಪ್ಲೀಟಾಗಿ ಅಡುಗೆಗೆ ಬೇಕಾಗಿರುವಂಥ ಸಾಮಾನುಗಳು, ಸ್ವಲ್ಪ ವಾಟರ್ ಫೆಸಿಲಿಟೀಸ್ ಇಟ್ಕೊಳೋದಕ್ಕೆ, ಮತ್ತು ಕೆಲವೊಂದು ದೊಡ್ಡ ಪವರ್ ಬ್ಯಾಂಕ್ ಎಲ್ಲ ಬರುತ್ತೆ. 1 kV ವಾಟ್ ಪವರ್ ಬ್ಯಾಂಕು, ಚಾರ್ಜ್ ಮಾಡ್ಕೊಂಡು ತೊಗೊಂಡೋಗೋದು, ಎಮರ್ಜೆನ್ಸಿ ಲ್ಯಾಪ್ಟಾಪ್ ಚಾರ್ಜ್ ಮಾಡೋದಕ್ಕೆ, ಮೊಬೈಲ್ ಚಾರ್ಜ್ ಮಾಡೋದಕ್ಕೆಲ್ಲ. ಸೊ ಅದೆಲ್ಲ ನೋಡಿ ಎಲ್ಲ ಇಟ್ಕೊಂಡಿದ್ದೀವಿ. ಬಟ್ ಮುಂದೆ ಪ್ಲ್ಯಾನ್ಸ್ ಇದೆ. ಸೊ ಈಗ ಸದ್ಯಕ್ಕೆ ಈ ಥರ ಬಂದು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ನಿಯರ್ ಬೈ ನಾವಿರೋ ಜಾಗ ಕ್ಲೋಸ್ ಬೈ ಅಂದರೆ ಹೆಬ್ಬಾಳು ಯಲಹಂಕ ಇಂದ, ಅಲ್ಲಿಂದ ನಿಮಗೆ ಒಂದು ಕ್ಲೋಸ್ ಟು ಒಂದು 25 kilometers ಏನೋ ಆಗುತ್ತೆ. 25 kilometersಗೆ ನಿಮಗೆ ಈ ಥರ ಜಾಗದಲ್ಲಿ ಪೀಸ್ಫುಲ್ಲಾಗಿ ಇರ್ಬೋದು. ಆ್ಯಕ್ಚುಲಿ ಇಲ್ಲೆಲ್ಲ ರೆಸ್ಟ್ರಿಕ್ಟೆಡು, ಬಟ್ ಸ್ಟಿಲ್ ತುಂಬ ಜನ ಬಂದು ಹೋಗ್ತಾರೆ. ಮತ್ತು ಮೇನ್ ಥಿಂಗ್ ಏನಂದರೆ, ನಾವು ಯಾವುದು ಲಿಟರ್ ಮಾಡೋಕ್ಕೆ ಹೋಗ್ಬಾರ್ದು, ಗಲೀಜು ಮಾಡೋಕ್ಕೆ ಹೋಗಬಾರ್ದು. ಅದೊಂದೇ ಆ ಇಂಟೆನ್ಷನಿಂದ ನಾವು ಬಂದಿರೋದು. ಜನರಲಿ ಈ ಥರ ಪ್ಲಾಸ್ಟಿಕ್ಸ್ ಎಲ್ಲ ಹಾಕೋದ್ರಿಂದ ಗೌರ್ಮೆಂಟೆಲ್ಲ ಏನು ಮಾಡ್ತಾರೆ, ರೆಸ್ಟ್ರಿಕ್ಟ್ ಮಾಡ್ತಾರೆ.
ಮತ್ತು ತುಂಬ ಫಾರ್ಮಿಂಗ್ಸ್ ಎಲ್ಲ ಇದೆ ಈ ಕಡೆ. ಈ ಹಸುಗಳು ಫಾರ್ಮಿಂಗ್ಸು, ಡಕ್ ಫಾರ್ಮಿಂಗ್ಸು, ಕ್ಯಾಟಲ್ ಫಾರ್ಮಿಂಗ್ಸ್ ಎಲ್ಲ ಇದೆ ನಿಯರ್ ಬೈ ಎಲ್ಲ ಆ ಪ್ಲೇಸಸ್ ಎಲ್ಲ. ಸೊ ಹಾಗಾಗಿ ಇದು ಕಂಪ್ಲೀಟ್ ಒಂದು ಗೌರ್ಮೆಂಟ್ ಏರಿಯಾ ಆಗಿರೋದ್ರಿಂದ ಇಷ್ಟು ಪೀಸ್ಫುಲ್ ಆಗಿದೆ. ಇಲ್ಲಾಂದರೆ ಇದೂ ಬೇಗನೆ ಬ್ಯುಸಿಯಾಗಿ ಒಂಥರ ಆಗಿಬಿಡುತ್ತೆ. ಆ್ಯಕ್ಚುಲಿ ತುಂಬ ದಿವಸನೇ ಆಯಿತು ನಾನು ಈ ಥರ ಒಂದು ಬ್ಲಾಗ್ ಮಾಡಿ. ಅದರಲ್ಲಿ ನಾನು ಶಾರ್ಟ್ ವೀಡಿಯೋಸ್ ಹಾಕ್ತಿದ್ದೆ, ಎಡಿಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೆ. ಬಟ್ ಈ ಸತಿ ನಮ್ಮ ವೈಫ್ ಅವರು ಲಾಂಗ್ ಫಾರ್ಮ್ ವೀಡಿಯೋಸ್ನ ಮಾಡಿ ಅಂತ ಹೇಳಿದ್ರು. ಇನ್ ಕೇಸ್ ನಿಮಗೂ ಈ ಥರ ಇಷ್ಟ ಆದರೆ ದಯವಿಟ್ಟು ಹೇಳಿ, ಇದೇ ಥರ ಕಂಟಿನ್ಯೂ ಮಾಡ್ತೀನಿ. ಏಷಲ್ ನನ್ನ ನೀಶ್ ಬಂದ್ಬಿಟ್ಟು ಅಂದರೆ ನನ್ನ ಲೈಕ್ ಬಂದ್ಬಿಟ್ಟು ಟ್ರಾವೆಲ್ ಮೋಟೋ ಬ್ಲಾಗಿಂಗ್ ಇತ್ತು. ಟ್ರಾವೆಲ್ ಏನೋ ಮಾಡೋಕ್ಕಾಗ್ತಿರಲಿಲ್ಲ ಅಂದರೆ ನನ್ನ ಮಗ ಯಾವಾಗ ಅವ್ನು ಹುಟ್ಟಾದ್ಮೇಲೆ ಅವನ ಜೊತೆನೇ ಇರಬೇಕಾಗಿತ್ತು. ಮತ್ತು ಅವ್ರ ವೈಫನ್ನು ಅಷ್ಟೇ ಬಿಟ್ಟಿರಲ್ಲ. ಸೊ ಹಾಗಾಗಿ ಏನು ಮಾಡಿದ್ರು, ಅನ್ಫಾರ್ಚುನೇಟ್ಲಿ ಗಾಡಿ ಇವಾಗ ತಗೊಂಡು ಅಲ್ಲೇ ಒಂಥರ ಮೂಲೆ ಇದ್ದಂಗೆ ಆಗೋಗ್ಬಿಟ್ಟಿದೆ ನನ್ನ ಹಿಮಾಲಯನ್ ಗಾಡಿ. ಅದು ತೊಗೊಂಡು ಆಲ್ಮೋಸ್ಟ್ 2 years ಆಯಿತು. ನಾಟ್ ಇವನ್ 10,000 ನಾನು ಕ್ಲಾಕ್ ಮಾಡಿಲ್ಲ. ಈ ಎವ್ರಿ ಇಯರ್ ನಾನು 10,000 ಆ ಥರ ಮಾಡ್ತಾಯಿದ್ದೆ. ಸೊ 2 yearsಗೆ ಹೇಳ್ಬೇಕಂದ್ರೆ 20,000 kilometers ಹಾಕಬೇಕಾಗಿತ್ತು. ಮತ್ತು ಇನ್ನೊಂದು ಏನಂದರೆ ಆಫೀಸ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಗಾಡಿ ಎಲ್ಲೂ ತೆಗಿಯೋ ನೆಸೆಸಿಟಿನೇ ಇರ್ತಿರಲಿಲ್ಲ. ಸುಮ್ಮನೆ ಮನೆಯಲ್ಲೇ ಓಡಾಡಿಕೊಂಡು ಇರಬೇಕಾಗಿತ್ತು. ಮತ್ತು ಸೊ ಈ ಥರ ಸಿಚುವೇಶನ್ಸ್ ಇರೋದ್ರಿಂದ ನಾನು ಗಾಡಿಯಲ್ಲಿ ಮೋಟೋ ಬ್ಲಾಗ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಈಗ ಮತ್ತೆ ಬ್ಯಾಕ್ ಟು ಮೊಬೈಲ್ ಇಟ್ಕೊಂಡೆ ವೀಡಿಯೋ ಮಾಡಿಕೊಂಡು ಒಂದು ಲಾಂಗ್ ಫಾರ್ಮ್ಯಾಟ್ ಮಾಡ್ಕೋಬೇಕು ಅಂತಿದ್ದೀನಿ. ಚಾನಲ್ ಇನ್ನೂ ಮಾನಿಟೈಸೇಷನ್ ಆಗಿಲ್ಲ, ಬಟ್ ಹೌಎವರ್ ಎಲಿಜಿಬಿಲಿಟಿ ಇದೆ. 10,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸಪೋರ್ಟ್ ಮಾಡಿ ನೋಡಿ. ಇನ್ ಕೇಸ್ ಇಷ್ಟ ಆದರೆ ಲೈಕ್ ಮಾಡಿ. ಇನ್ ಕೇಸ್ ನಿಮ್ದೇನಾದರೂ ಫೀಡ್ಬ್ಯಾಕು ಈ ಥರ ಇಂಪ್ರೂವ್ ಮಾಡ್ಕೋಬೇಕು ಅಂತ ಇಲ್ಲ, ನಿಮ್ಗೆ ಯಾವುದೇ ಥರ ಇಷ್ಟ ಆಗುತ್ತೆ. ಜನರಲಿ ನನ್ನ ಚಾನಲಲ್ಲಿ ಓಡಿಸಿರೋದು ಬಂದ್ಬಿಟ್ಟು ಈ ಗ್ಯಾಡ್ಜೆಟ್ಸ್ ಬಗ್ಗೆ. ಬೇಸಿಕಲಿ ನಾನು ಗ್ಯಾಡ್ಜೆಟ್ಸಲ್ಲಿ ನನಗೆ ತುಂಬ ಇಷ್ಟ. ಈ ಸ್ಯಾಮ್ಸಂಗ್ ಫೋನಲ್ಲಿ ತುಂಬಾ ಎಕ್ಸ್ಪ್ಲೋರ್ ಮಾಡ್ತಾಯಿರ್ತೀನಿ. ಈ ಥರ ಝೂಮು ಫೀಚರ್ಸ್ ಆಗಿರಲಿ, ಮತ್ತು ಸ್ಟೆಬಿಲೈಸೇಷನ್ ಫೀಚರ್ಸ್ ಆಗಿರಲಿ. ಸೊ ಅದರಲ್ಲಿರೋದ್ರಿಂದ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಹಾಕ್ತಾಯಿದ್ದೆ ವೀಡಿಯೋ ಶಾರ್ಟ್ಸು. ಸೊ ಹಾಗಾಗಿ ಕೆಲವೊಂದು ವೀಡಿಯೋಸ್ ತುಂಬಾ ಓಡ್ತಾಯಿತ್ತು. ಅದು ಬಿಟ್ಟು ನನ್ನ ಬೈಕ್ ವೀಡಿಯೋಸ್, ಎಸ್ಪೆಷಲಿ ನಾನು ಏನಾದರೂ ಆಕ್ಸೆಸರೀಸ್ ಏನಾದರೂ ಮಾಡ್ತಾಯಿದ್ರೆ ಅದನ್ನು ವೀಡಿಯೋಸ್ ಓಡ್ತಾಯಿತ್ತು. ಸೊ ಸದ್ಯಕ್ಕಷ್ಟೇ. ಸೊ ಈ ಥರ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಂದಿದ್ದೀವಿ. ಈ ವ್ಲಾಗಲ್ಲಿ ಜಾಸ್ತಿ ಏನೂ ಇಲ್ಲ. ಈ ಥರ ಬೇಸಿಕಲಿ ಚೆನ್ನಾಗಿ ಕ್ವಾಲಿಟಿ ಟೈಮ್ ಫ್ಯಾಮ್ಲಿ ಜೊತೆ ಸ್ಪೆಂಡ್ ಮಾಡಬೇಕಂತ ಬಂದಿರೋದು ಅಷ್ಟೇ. ಬೇರೆ ಇಂಟೆನ್ಷನ್ಸ್ ಎಲ್ಲ ಏನೂ ಇಲ್ಲ ವ್ಲಾಗ್ ಮಾಡಬೇಕಂತ. ಬಟ್ ಸ್ಟಿಲ್ ನಾನು ಮಾಡಬೇಕಾಗಿತ್ತು. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ಬನ್ನಿ ಒಳಗೆ ಹೋಗೋಣ. ಯಾವ ಥರ ಕೂತ್ಕೊಳಕ್ಕಾಗುತ್ತೆ ಅಂತ ತೋರಿಸ್ತೀನಿ. ಮೇನ್ ಥಿಂಗ್ ನೋಡಿ, ಈ ಥರ ಇದೆ ಟೆಂಟ್. ಸೊ ಆಲ್ಮೋಸ್ಟ್ ಮಕ್ಕಳಂದರೆ ಆ ಥರ 4 ಜನ ಆರಾಮಾಗಿ ಕೂತ್ಕೋಬೋದು. ಒಬ್ಬರು ಅಡಲ್ಟು ಕೂತ್ಕೋಬೋದು. ಮಾಡಿ ಸಾಕು. ಹೇಳಿ ಸರ್, ಏನೋ ನಿಮ್ಮ ಸಮಾಚಾರ, ಏನು ಮಾಡ್ಬೇಕಂತಿದ್ದೀರಾ? ಚೆನ್ನಾಗಿದೆ. ನಾ ಕೂತ್ಕೋತೀನಿ, ಇಲ್ಲಿಂದನೇ ಹೇಳು. ನೀ ಹೇಳಪ್ಪ, ಮಾತಾಡು. ಏನು ಸಮಾಚಾರ? ಯಾರ್ದಿದೆ ಟೆಂಟು? ನೀನಾ? ಕಂಪನಿ ಕೊಡೋಕೆ ಕೂತಿದ್ದಾರೆ ನೋಡಿ. ಈ ಥರ ಮಕ್ಕಳಾದರೆ 4 ಜನ ಆರಾಮಾಗಿ ಕೂತ್ಕೋಬೋದು. ಅಡಲ್ಟ್ ಆದರೆ ಒಬ್ಬರು ಅಡಲ್ಟು ಮತ್ತು 2 ಮಕ್ಕಳು ಆರಾಮಾಗಿ ಕೂತ್ಕೋಬೋದು. ನಾವು ಕೂತ್ಕೋಬೋದು. ಬಟ್ ಏನಂದರೆ ಸುಮ್ಮನೆ ಇಕ್ಕಟ್ಟಾಗಿರುತ್ತೆ. ಬರ್ತೀನಪ್ಪ. ಹೇಳ, ಏನು ಸಮಾಚಾರ? ಎಲ್ಲಿಗೆ ಬಂದಿದ್ಯಾ ನೀನು? ಡೆಕೆತ್ಲಾನ ತೋರ್ಸ್. ಅಲ್ಲೊಂದು ಆಟ ಆಡೋಕ್ಕೆ ತಂದಿದ್ದೆ, ಹೊರಗೆ ಬಿದ್ದಾಯ್ತು. ನಾನು ತಗೋಬರ್ತೀನಿ, ಅಲ್ಲೇ ಇರು ನೀನು. ಇಲ್ಲ ಹಾಕಿದೆ ಆಟ ಆಡೋಕ್ಕೆ ನೋಡಿ. ಈ ಥರ ಕುತ್ಕೋಬೋದು. ಇಷ್ಟು ಮೇಲಿಂದ ನೋಡಿದ್ರೆ ಈ ಥರ ಜಾಗ. ನಾ ಹೇಳ್ದಂಗೆ ಮಕ್ಕಳಾದರೆ 4 ಜನ ಕುತ್ಕೋಬೋದು. ಅಣ್ಣಂತಾದರೆ ಒಬ್ಬರು ಚೆನ್ನಾಗಿದೆ ಕುತ್ಕೊಳಕ್ಕೆ ನೋಡಿ. ಈ ಥರ ಮೇಲೆ ಆಟ ಆಡೋದಕ್ಕೆ ಏನೋ ಒಂಥರ ಮಾಡಿದ್ದಾರೆ. ಪಾಪಪ್ ಟೆಂಟು ಕಿಡ್ಸದು. ಮತ್ತು ಆಚೆ ಬಿಸಾಕಿದೆ, ಕರೆಕ್ಟಾಗಿ ಆಚೆ ಬಿಸಾಕ್ತೆ.
ಫಾರ್ಮ್ ಅನಿಮಲ್ಸ್ ನೋಡಿ, ಕುರಿ ಮತ್ತು ಹಸುನ ಕರ್ಕೊಬರ್ತಾ ಇದ್ದಾರೆ ಈ ಕಡೆಯಿಂದ. ಅಲ್ಲೆಲ್ಲ ಫೀಡ್ ಮಾಡಿಕೊಂಡು ಕುರಿ, ಮೇಕೆ, ಹಸು ಎಲ್ಲ ಇದೆ. ಎತ್ಲಾನಿಂದ ಚೇರು. ತುಂಬ ಜನ ಬರ್ತಾ ಇರ್ತಾರೆ, ಬರೋದು ಹೋಗೋದು. ಮೋಸ್ಟ್ ಆಫ್ ದ ಟೈಮ್ಸ್ ಈ ಕಾಲೇಜ್ ಹುಡುಗರೇ ಇರ್ತಾರೆ ಅಲ್ಲಿ ಒಬ್ಬರಿದ್ದಾರೆ ಬಸ್ ಜನ. ಯಾವಾಗಲಿಂದ ನಾವು ಯಾರೋ ಕಪಲ್ಸು ಆಮೇಲೆ ಇದು ಟೆಂಟ್. ಗಾಳಿ ಸಿಕ್ಕಾಪಟ್ಟೆ ಇದೆ, ಹಾಗೂ ಅದಕ್ಕೋಸ್ಕರನೇ ಇದನ್ನು ಇರೋದು. ಇಲ್ಲಾಂದರೆ ಅಷ್ಟು ಬೆಟ್ಟ ಕೂಡ್ತಾನೆ ಇರಲಿಲ್ಲ. ಅಲ್ಲ ಅವ ಫ್ರೆಂಡ್ಸ್ ಸಿಗಾಯ ಟೆನ್ ಸಾಕಾಗಿದೆ ಕಂಟಿನ್ಯೂ ಎಲ್ಲ ಕಾರ್ ತಂದಿದ್ದೀನಿ. ಪನ್ನೀರ್ ಚೆನ್ನಾಗಿದೆ. ಬರ್ಲಿ ಬಂದು ಬನ್ನಿ ಬನ್ನಿ ನಡೀರಿ ಬರ್ತೀವಿ. ಹೇಳಿ ನೀವು ಏನು ಹೇಳಿ, ಏನು ಮಾಡ್ತಿದ್ರ ಇಲ್ಲಿ ಬಂದು? ಮಲ್ಕೊಳಕ್ಕ? ಊಟ ಎಲ್ಲ ಆಯ್ತಾ? ಎಲ್ಲಿ ಊಟ? ಅದ್ರಲ್ಲಿ ಇದೆಯಾ? ಸರಿ, ಇವತ್ತಿಲ್ಲೇ ಇರ್ತೀರಾ? ಏನು ಮಾಡ್ತೀರಾ? ಮಲ್ಕೋಬೇಕಾ? ಸಂಜೆ ಹೋಗೋಣ. ಸಂಜೆ ಮನೆಗೆ ಹೋಗೋಣ? ಆಯ್ತು, ಸಂಜೆ ಸರಿ. ಬಾ ಮಾಡ್ಕೋ ಬಾ. ನೀವು ಕಂಪನಿ ಕೊಡ್ಸಿದ್ದೀರಾ? ಬಾ ಕೈ ಕೆಮ್ಮಿದೆ. ಬಾ ಜಂಕಾಯಿ ಜಂಗಲ್ಲ ನೋಡೋಣ. ಒಂದು ಚಾಪ್ಟರ್ ಈ ಕಡೆ ಆಮೇಲೆ ನೋಡೋಣ. ಲಂಗ್ ಮನೆಗಳು ನೋಡಿ ಸಾಕ್ತಾನೆ. Can't ಎಲ್ಲಾನೇ ಮಕ್ಕಳು ಹಾಕೋದು. You're far more square one. ನೋಡಿ ಗೆಳೆಯರೇ, ಯಾವ ಥರ ಇದೆ ಇಲ್ಲಿ. ಇದೇ ಜಾಗಕ್ಕೆ ಬಂದಿರೋದು. ದೇವಿ ನಡ್ಕೊಂಡು ಎದಂತ ಗೊತ್ತಿಲ್ಲ. No, that's very easy to go there.
Oh, okay. ಸಿಂಗಲ್ ಕಾ ಮಂಗಲ್. ಅಪ್ಪ ಇಲ್ಲೇ ತಾಕಕ್ಕಾಗಲ್ಲ ಇಲ್ಲೆಲ್ಲ ಸ್ನೇಹಿತನು ಎಲ್ಲಿ ಅದರಲ್ಲಿ ಕಲ್ಲು ಬಂದಿದ್ದೇನೆ. ಚೆನ್ನಾಗಿದೆ ಜಾಗ. ಹೊರಡೋ ಟೈಮಲ್ಲಿ ಮಳೆ ಬಂತು. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಅನ್ನೋ ಸೈಜ್ ನೋಡಿ ಯಾವ ಥರ ಇದು ಕಡೆ ಗಾಳಿ ಆಚೆ ನೋಡಿ ಮನೆಯೆಲ್ಲ ಹಿಡಿತಾ ಇತ್ತು. ಡಾಗಿ ಡಾಗಿ. ಸೊ ಇಲ್ಲಿಂದ ನಮ್ಮ ಮನೆಗೆ ಹೋಗೋಕ್ಕೆ 1 hour ಇದೆ. ಮತ್ತೆ ಹೋಗಿ ಲಾಗಿನ್ ಬೇರೆ ಹಾಕ್ಬೇಕು. ನೋಡಿ ಗ್ರಾಸ್ಲ್ಯಾಂಡ್ಗಿಂದ ಬರೋಕ್ಕಿಂತ ಮುಂಚೆ ಈ ಥರದ್ದೊಂದು ಸರ್ಕಲ್ ಸಿಗುತ್ತೆ. ಯಾವುದೋ ಕುಟೀರಮ್ಮ ಅಂತ ಒಂದು ರೆಸಾರ್ಟ್ಸ್ ಇದು.